ಹೊಳೆನರಸೀಪುರದಲ್ಲಿ ಹಣ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಕ್ಕಿರುವಂತದ್ದು ಇನೋವಾ ಕಾರಿನಲ್ಲಿ ಪತ್ತೆಯಾಗಿತ್ತು 1.2 ಲಕ್ಷ ರೂಪಾಯಿ ಹಣ 1,20,000 ರೂಪಾಯಿ ಹಣ ಸಿಕ್ಕಿತ್ತು ಸರ್ಕಾರಿ ಕಾರಿನಲ್ಲಿ ಪತ್ತೆಯಾಗಿತ್ತು ಕಂತೆ ಹಣ ಆ ಒಂದು ಕಾರ್ ಏನಿತ್ತು ಅದು ಸರ್ಕಾರಿ ಕಾರು ಅನ್ನೋದು ಕೂಡ ಗೊತ್ತಾಗಿದೆ ಇನೋವಾ ಕಾರ್ ಏನಿದೆ ಅದು ಸರ್ಕಾರಕ್ಕೆ ಸೇರಿದಂತಹ ಕಾರ್ ಆಗಿದೆ ಇದು ರೇವಣ್ಣ ಅವರ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಹೊಳೆನರಸೀಪುರದಲ್ಲಿ ಏನು ಹಣ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಆ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಸಚಿವ ರೇವಣ್ಣ ಅವರ ಬೆಂಗಾವಲಿಗೆ ಇದ್ದಂತಹ ಕಾರು ಇದು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು KA01 MH4477 ನಂಬರಿನ ಇನೋವಾ ಕಾರನ್ನ ಪರಿಶೀಲಿಸಿದ್ರು ಅಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ಹಣ ಸಿಕ್ಕಿತ್ತು ಅಷ್ಟಕ್ಕೂ ಸರ್ಕಾರಿ ಕಾರು ಯಾರದ್ದು ಗೊತ್ತಾ ಕಾರಿನ ಬಗ್ಗೆ ತನಿಖೆ ನಡೆಸಿದಾಗ ಬಯಲಾಗಿದೆ ಸತ್ಯ ಹಣ ಸಾಗಿಸುತ್ತಿದ್ದಂತ ಕಾರು ಪೊಲೀಸ್ ಇಲಾಖೆಗೆ ಸೇರಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ CAR ಹೆಡ್ ಕ್ವಾರ್ಟರ್ಸ್ ನ DCPಗೆ ಸೇರಿದಂತ ಕಾರ್ ಅಂತೆ ಅದು ಇದೇ ಕಾರು ಒಂದು ಸಚಿವ ರೇವಣ್ಣನ ಬೆಂಗಾವಲಿಗಿತ್ತು ಈ ಬಗ್ಗೆ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ವರದಿ ಕೂಡ ನೀಡಲಾಗಿದೆ ಇದು ಯಾರದ್ದು ಕಾರು ಯಾವ ಅಧಿಕಾರಿಗೆ ಸೇರಿದ್ದು ಅಂತ ಮುಚ್ಚಿದ ಲಕೋಟಿಯಲ್ಲಿ ವರದಿಯನ್ನ ಸಲ್ಲಿಸಿದ್ರು ಅಧಿಕಾರಿಗಳು ಈ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಸಂಜೀವ್ ಕುಮಾರ್ ಅವರು ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ಸೂಚನೆಯನ್ನ ಕೂಡ ನೀಡಲಾಗಿದೆ DG ನೀಲಮಣಿ ರಾಜು ಅವರಿಗೆ ಸೂಚನೆಯನ್ನ ನೀಡಿದ್ದಾರೆ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಯಾಗಿರುವಂತ ಸಂಜೀವ್ ಕುಮಾರ್ ಅವರು ಈಗಾಗಲೇ ಸಾಕಷ್ಟು ಆರೋಪಗಳು ಕೇಳ್ತಾ ಇತ್ತು ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಅದಕ್ಕೆ ಪ್ರೂಫ್ ಇದು ಅನ್ನುವ ಪ್ರಶ್ನೆ ಕೂಡ ಈಗ ಎದ್ದೇಳ್ತಾ ಇದೆ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಗಂಗಾಧರ್ ಅಂದ್ರೆ ಬಿಜೆಪಿ ನಾಯಕರು ಆರೋಪವನ್ನ ಮಾಡ್ತಾ ಇದ್ರು ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಹಾಸನ ಮಂಡ್ಯ ತುಮಕೂರು ಸೇರಿದಂತೆ ಈ ಒಂದು ಕ್ಷೇತ್ರಗಳಲ್ಲಿ ಅಂತ ಈಗ ಅದಕ್ಕೆ ಪ್ರೂಫ್ ಸಿಕ್ಕಂತಾಯ್ತಾ ಅಂತ ಇದನ್ನ ನೋಡ್ತಾ ಇದ್ರೆ ಎಸ್ ಪೃಥ್ವಿ ಖಂಡಿತವಾಗಿಯೂ ಅಂದ್ರೆ ಏಪ್ರಿಲ್ 16ನೇ ತಾರೀಕು ಹೊಳೆನರಸೀಪುರದ ನ್ಯೂಟನ್ ಬಳಿ ಆ ಒಂದು ಇನೋವಾ ಕಾರ್ ಹೋಗ್ತಾ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳು ಆ ಒಂದು ಕಾರನ್ನ ಪರಿಶೀಲನೆ ಮಾಡ್ತಾರೆ ಅಂದ್ರೆ ಅಲ್ಲಿ ಆ ಕಾರ್ನಲ್ಲಿ ಅಂದ್ರೆ ಇನೋವಾ ಕಾರ್ನಲ್ಲಿ 1.2 ಲಕ್ಷ ಹಣ ಕೂಡ ಸಿಗುತ್ತೆ ಅಂದ್ರೆ 100, 200 ಮತ್ತು 500 ಮುಖಬೆಲೆ ನೋಟುಗಳು ಆ ಒಂದು ಕಾರ್ನಲ್ಲಿ ಪತ್ತೆಯಾಗಿರುವಂತದ್ದು ಮತ್ತೆ ಆ ನಂಬರ್ ಅನ್ನ ಕೂಡ ಪಡ್ಕೊಳ್ತಾರೆ ಆದ್ರೆ ಅದು ಆ ಸಚಿವ ರೇವಣ್ಣನ ಬೆಂಗಾವಲಿನ ಪಡೆಯಲ್ಲಿತ್ತು ಈ ಕಾರು ಕೂಡ ಕಾಣಿಸ್ಕೊಂಡಿರುವಂತದ್ದು ಹೇಳಲಾಗ್ತಿರುವಂತದ್ದು ಸದ್ಯ ಈ ಬಗ್ಗೆ ಅಧಿಕಾರಿಗಳು ಕೂಡ ಅದು ಅವತ್ತೇ ಅಂದ್ರೆ ಏಪ್ರಿಲ್ 16ನೇ ತಾರೀಕೆ ಆ ಒಂದು ಹೊಳೆನರಸೀಪುರ ನ್ಯೂಟನ್ ಕೂಡ ಒಂದು FIR ಕೂಡ ದಾಖಲಾಗುತ್ತೆ ಆ ಕಾರಿನಲ್ಲಿದ್ದಂತಹ ರವಿ ಮತ್ತು ಚಂದ್ರಯ್ಯ ಅವರಿಬ್ಬರು ಕೂಡ ಮೇಲೆ ಕೂಡ ಈಗ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಮತ್ತೆ ಆ ನಂಬರ್ ಏನಿತ್ತು ಆ ಇನೋವಾ ಕಾರ್ ನಂಬರ್ ಅನ್ನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳಿಗೆ ಇವತ್ತು ಶಾಕಿಂಗ್ ನ್ಯೂಸ್ ಸಿಕ್ಕಿರುವಂತದ್ದು ಅಂದ್ರೆ ಅದು CAR ಹೆಡ್ ಕ್ವಾರ್ಟರ್ಸ್ ನ ಒಂದು DCPಗೆ ಸೇರುವಂತಹ ಕಾರು ಅಂತ ಕೂಡ ಈಗ ಮೇಲ್ನೋಟಕ್ಕೆ ತಿಳಿದು ಬಂದಿರುವಂತದ್ದು ಸದ್ಯ ಈಗ ಚುನಾವಣಾಧಿಕಾರಿಗಳು ಕೂಡ ಅವತ್ತೇ ಈಗ ನಿನ್ನೆ ಅಂದ್ರೆ ಮುಚ್ಚಿದ ಒಂದು ಲಗೋಟೆಯಲ್ಲಿ ಆ ವರದಿ ಏನಿದೆ ಅವತ್ತು ಹಣ ಸಿಕ್ಕಿತ್ತು ಮತ್ತೆ ಆ ಕಾರೇನು ಅವರು ಪರಿಶೀಲನೆ ಮಾಡಿಸಿದ್ರು ಈ ಒಂದು ತನಿಖೆ ಬಗ್ಗೆ ಒಂದು ಮುಚ್ಚಿದ ಲಗೋಟೆಯಲ್ಲಿ ಈಗ ಆ ವರದಿಯನ್ನ ಆ ಮುಖ್ಯ ಚುನಾವಣಾಧಿಕಾರಿ ಅಂತ ಸಂಜೀವ್ ಕುಮಾರ್ಗೆ ಕೊಟ್ಟಿರುವಂತದ್ದು ಮತ್ತೆ ಈ ಬಗ್ಗೆ ಚುನಾವಣಾಧಿಕಾರಿ ಅಂತ ಸ್ಪಷ್ಟ ಅಂದ್ರೆ ಮುಖ್ಯ ಸಂಜೀವ್ ಕುಮಾರ್ ಕೂಡ ಒಂದು ಸ್ಪಷ್ಟನೆ ಕೊಟ್ಟಿರುವಂತದ್ದು ಅಂದ್ರೆ ನಮ್ಮ ನ್ಯೂಸ್ 18 ಕನ್ನಡಕ್ಕೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅದರಲ್ಲಿ ಅಂದ್ರೆ ಪೊಲೀಸ್ ಇಲಾಖೆಗೆ ಸೇರಿರುವಂತಹ ಕಾರು ಅಂತ ತಿಳಿದು ಬಂದಿದೆ ಇದ್ರ ಬಗ್ಗೆ ನಾವು ಈಗ DGIG ಆಗಿರುವಂತಹ ಒಂದು ನೀಲಮಣಿ ರಾಜು ಅವರಿಗೆ ಕೂಡ ಒಂದು ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡಿ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ನಾವು ಒಂದು ಸೂಚನೆಯನ್ನ ಕೊಟ್ಟಿದ್ದೀರಿ ಅಂತ ಅವರು ನ್ಯೂಸ್ 18 ಕನ್ನಡಕ್ಕೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಪೃಥ್ವಿ ಓಕೆ ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ